ವಾಟ್ಸ್ಆಪ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಸೊ ಆಲ್ ಆಫ್ ಯು ಗುಡ್. ನಾನೇನ್ ಸುಮಿತ್ ಅಂಡ್ ಯಸ್ ವೆಲ್ಕಮ್. ಏನ್ಮಾ you try to start a video, your mom calls to ವೇದಿಕೆ ಮೇಲೆ ಭ್ರಷ್ಟ ಅಧಿಕಾರಿನ ಸೊ ಯು ನೋ ವಾಟ್, ನಾನೇನು ಥಿಂಕ್ ಮಾಡ್ತಿದ್ದೆ ಅಂದರೆ ಚಿಕ್ಕ ಲ್ಯಾಪ್ಟಾಪ್ ಸ್ವಲ್ಪ ದೊಡ್ಡ ಸ್ಕ್ರೀನ್ ಯಾವ್ದಾದ್ರು ಬೇಕು ಅಂತ. ಐ ವಾಸ್ ಸರ್ಚಿಂಗ್ ಏನು ಅಮೆಝಾನ್ ಯಾವುದು ಚೆನ್ನಾಗಿರುತ್ತೆ ದೊಡ್ಡ ಮಾನಿಟರ್ ತೊಗೊಳಕ್ಕೆ ಅಂತ. ಮಿನಿಮಮ್ ಅಂದರು 10,000 12,000 ಇಷ್ಟೇ ಇತ್ತು. ನಮ್ಮ ಮಮ್ಮಿ ಅದೇನೋ ಗೊತ್ತಿಲ್ಲ ಯಾವ ಮೂಮೆಂಟಲ್ಲಿ ಹೇಳಿದ್ರು, ನಮ್ಮ ಮನೆ ಟಿ ವಿ ಇದೆಯಲ್ಲ ಅದನ್ನೇ ಮಾನಿಟರ್ ಮಾಡ್ಕೋಬೋದಲ್ವಾ ಅಂತ ಅಂದರು. ಸೊ ಒನ್ ರ್ಯಾಂಡಮ್ ಸರ್ಚ್ ಆನ್ ಗೂಗಲ್ ರಿಸಲ್ಟೆಡ್ ಇನ್ ದಿಸ್. ಏನಿಲ್ಲ, 10 ವರ್ಷದ ಹಳೆ ಟಿ ವಿ ತೊಗೊಂಬಂದೆ, ಅಟ್ಟದ ಮೇಲೆ ಇತ್ತು, ಎತ್ಕೊಂಡು ಬಂದೆ, ಸೀರೆ HDMI ಕನೆಕ್ಟ್ ಮಾಡಿದೆ, ಅಷ್ಟೇ ಮುಗೀತು. ಇನ್ನೊಂದು ಮಾನಿಟರ್ ಡನ್. ಸಿ ಐ ಶೋ ಯು ವೇಟ್. ಸಿ this is normal laptop ಅಲ್ಲ. Laptop directly mouse will go into this ಇಷ್ಟೇ. ಸೊ ದಿಸ್ ಇಸ್ ಮೈ ಛೋಟಾ ಸಾ ಸೆಟಪ್. ಅರ್ಥ ಆಯ್ತು ಅನ್ಸುತ್ತೆ. ಇವತ್ತೇನಾಯ್ತು ಗೊತ್ತಾ, ನನ್ನ ಗಾಡಿ ಸ್ಟಾರ್ಟೇ ಆಗಿಲ್ಲ. ಏನಪ್ಪ ಮಾಡಿದ್ರು ಅನ್ನಿಸಲ್ಲಿ ನೀಟಿಗೆ ತಳ್ಕೊಂಡು ಹೋದೆ. ಫುಲ್ಲು ಎಕ್ಸಾಸ್ಟ್, ಫುಲ್ಲು ಬಿಸಿಲು ಬೇರೆ ಬೆಳಿಗ್ಗೆ ಹೊತ್ತು. ನಮ್ಮ ರೋಡ್ ಇಲ್ಲೇ ತಳ್ಕೊಂಡು ಹೋಗ್ತಾ ಇದ್ದೀವಿ. ಟ್ರೈ ಮಾಡಿದೆ ಹಂಗೆ ಸ್ಟಾರ್ಟ್ ಮಾಡೋಣ ಅಂತ. ಅದೇ ಗೇರಲ್ಲಿ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತಾರಲ್ಲ, ಆಗಲೇ ಇಲ್ಲ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಆಗಲ್ಲ, ಬೇಡ ಅದು. ಯಾಕೆ ಬೇಡ ಸರ್? ಆಗಲ್ಲ. ತಳ್ಳಿ ಸಾಕಾಗೋಯ್ತು, ಫುಲ್ಲು ತಳ್ಳಿ ಸಾಕಾಗೋಗಿ ಇನ್ನೇನ್ ನಿಲ್ಸ್ದೆ ಅಪ್ಪ. ಸ್ಟ್ಯಾಂಡಿಂಗ್ ಆಗ್ದೆ, ಅವನದಿ ಸ್ಟ್ಯಾಂಡೇ ಮುರಿದೋಯ್ತು. ಆನೆಸ್ಟ್ಲಿ ನನ್ಗಂತೂ ಅಜ್ಜಿ ಏನ್ ಗುರು ಇದು ಅಂತ ನಾನೇ ತಲೆ ಎಲ್ಲ ಕೆಟ್ಟೋಯ್ತು. ಅತ್ಲಾಗ ಅವನಜ್ಜಿ ಮುಂದೆ ಹೋಗಕ್ ಆಗ್ತಾ ಇಲ್ಲ, ನಿಲ್ಸಕ್ಕೂ ಆಗ್ತಾ ಇಲ್ಲ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಅದೇ ಮೂಮೆಂಟ್ಗೆ ಹೋಗಿ ಮೆಕ್ಯಾನಿಕ್ ಕರ್ಕೊಂಡ್ಬಂದ್ರು. ಬಂದ್ಮೇಲೆ ಅವನು ಆದ್ರೂ ಸ್ಟಾರ್ಟ್ ಆಗಿಲ್ಲ ಗಾಡಿ, ಸ್ಟ್ಯಾಂಡ್ ರಿಪೇರಿ ಬರಕ್ಕೂ ಆಗಿಲ್ಲ. ಅವ್ನು ಲೈಕ್ ಬ್ರೋ ಒನ್ ಲಾಸ್ಟ್ ಟೈಮ್ ಓಕೆ ಟೋ ಮಾಡ್ಕೊಂಡು ತಗೊಂಡೋಣ ಗ್ಯಾರೇಜ್ ತನಕ ಅಂತ ನೀಟಿಗೆ ಟೋ ಮಾಡ್ಕೊಂಡು ಹೋದ್ವಿ. ಲೆಫ್ಟ್ ಹೋದ್ರೆ ಡೆಡ್ ಎಂಡ್ ರೋಡ್, ಟಾರ್ ರೋಡ್ ಫುಲ್ ಡೌನ್ ಇದೆ. ರೈಟ್ ಹೋದ್ರೆ ಅಪ್ಪು ಗ್ಯಾರೇಜ್ ಇದೆ. ಒಂದೇ ಡಿಸೈಡ್ ಮಾಡಿದ್ದು, ಒನ್ ಲಾಸ್ಟ್ ಚಾನ್ಸ್, ಹೋಗೇ ಬಿಡೋಣ, ಅವನಜ್ಜಿ ನೋಡ್ಬಿಡೋಣ ಏನಾಗುತ್ತೆ ಅಂತ. ಬಂದ್ರೆ ಬರುತ್ತೆ, ಹೋದ್ರೆ ಶಾಕ್ ಆಗ್ಬೇಡಿ. ಲೆಫ್ಟ್ ಹೊಡೆದೆ, ಟೌನಿಗೆ ಇಳಿದೆ, ಒಂದೇ ಶಾಟ್, ಒನ್ ಲಾಸ್ಟ್ ಶಾಟ್, ವೈ ಅಂತ ಹೋಗಿ ಲೆಚ್ಚು ಬಿಟ್ಟಿದ ತಕ್ಷಣ ರಪ್ ಅಂತ ಗಾಡಿ ಸ್ಟಾರ್ಟ್ ಆಗ್ಬಿಡ್ತು. ಹಾಗಾಗಿದ್ದು ಖುಷಿ ಇದೆಯಲ್ಲ, ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ಒಂದು ಅರ್ಧ ಅವರ್ ಕಷ್ಟಪಟ್ಟೆ, ಸ್ಟಾರ್ಟ್ ಆಗಿಲ್ಲ. ಒನ್ ಲಾಸ್ಟ್ ಟ್ರೈ, ಹೋಗಿದ ತಕ್ಷಣ ಅವನಾಗ್ಬಿಡ್ತು. ಅದೆಲ್ಲ ಮುಗಿಸಿ ಸೀದಾ ಗ್ಯಾರೇಜ್ಗೆ ಎತ್ಕೊಂಡು ಹೋಗಿ ರೆಡಿ ಮಾಡಿಸ್ಕೊಂಡು ತೊಗೊಂಬಂದು ಮನೆಗೆ ನಿಲ್ಲಿಸಿದೆ. ಅವಾಗ ಅರ್ಥ ಆಗಿದೆ ಏನಂದರೆ, ಎವ್ರಿ ಡೇ ಪ್ಲೀಸ್ ಆನ್ ಯುವರ್ ಬೈಕ್ ಕೋಲ್ಡ್ ಸ್ಟಾರ್ಟ್ ಮಾಡಿ ಬಿಡ್ರಿ, ಆಮೇಲೆ ಬೇಕಾದ್ರೆ ನಿಲ್ಲಿಸ್ಬಿಡ್ರಿ, ಇಲ್ಲಾಂದ್ರೆ ಎತ್ಕೊಂಡೋಗ್ರಿ. ಬಟ್ ಈಗ ತಾನೇ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ. ಈಸ್ ಲೈಕ್ ಬ್ರೋ ಬಿಡು, ಮಳೆಯೆಲ್ಲ ನಿಂತೋಯ್ತಲ್ಲ, ಹೋಗಿ ಒಂದು ಸ್ವಲ್ಪ ತಿನ್ಕೊಳ್ಳೋಣಪ್ಪ ಆಚೆ ಅಂತ. ದ ಹೋಲ್ ಮೈ ಬಾಯ್ಸ್ ಆರ್ ಕಮಿಂಗ್, ಸೊ ವಿಲ್ ಗೋ ದೇರ್, ಹ್ಯಾವ್ ಫನ್. ಏನಿದೆಯೋ ಗೊತ್ತಿಲ್ಲ, ಎಲ್ಲೋ ಹೋಗ್ತಿದ್ದೀವೋ ಗೊತ್ತಿಲ್ಲ, ಹೋಗ್ತಾ ಡಿಸೈಡ್ ಆಗುತ್ತೆ ಎಲ್ಲೋ ಹೋಗ್ತಿದ್ದೀವಿ ಅಂತ. ಸೊ ವಿಲ್ ಜಸ್ಟ್ ಗೋ ದೇರ್. ಮಳೆ ಬರ್ತಾ ಇದೆ, ಆ್ಯಕ್ಚುಲಿ ನಾನು ನಮ್ಮ ಮನೆ ಹತ್ರ ಮಳೆ ಬರ್ತಾ ಇದೆ, ಅಲ್ಲೆಲ್ಲ ಮಳೆ ಬರ್ತಿಲ್ವಂತೆ, ಎಲ್ಲ ಬಂದ್ಬಿಟ್ಟಿದ್ರು ಆಲ್ರೆಡಿ. ಸೊ ನೋಡ್ತೀನಿ ಗಾಡೀಲಿ ಹೋಗೋದು ಅದ್ರಲ್ಲಿ ಹೋಗೋದು ಅಂತ. ಸೊ ಲೆಟ್ಸ್ ಗೋ. ಸೊ ಎಸ್, ಕಾರಲ್ಲಿ ಹೋಗೋಣ ಅಂತಲೇ ಡಿಸೈಡ್ ಮಾಡಿದೆ. ಬಿಕಾಸ್ ಮಳೆ ತುಂಬ ಜಾಸ್ತಿ ಬರ್ತಾ ಇದೆ ಆ್ಯಂಡ್ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಟ್ ಡಸಂಟ್ ಈವನ್ ಮೇಕ್ ಸೆನ್ಸ್. ಸೊ ಆಲ್ಮೋಸ್ಟ್ ಎವ್ರಿಬಡಿ ಈಸ್ ರೀಚಿಂಗ್ ದೇರ್, ನಾನು ಒಮ್ಮೆ ಲೇಟು. ಸೊ ವಿಲ್ ಜಸ್ಟ್ ಗೋ. ನಾನು ಕಾಣ್ತಾ ಇಲ್ಲ, ಅವನ ಅಜ್ಜಿ ಬರೀ ನನ್ನ ಟಿ ಶರ್ಟ್ ಮಾತ್ರ ಕಾಣ್ತಾ ಇದೆ.
ನಾನ್ ವೆಜ್ ಅಪ್ಪ. ಫುಲ್ ಅಲ್ಫಾಮ್ ಚಿಕನ್ ಬ್ಯಾಟಿಂಗ್ ಮಾಡೈತಪ್ಪ ಇವಾಗ ಅಲ್ವಾ. ಸೊ ಫುಲ್ ಬ್ಯಾಟಿಂಗ್ ಡನ್. ಮಳೆ ಇನ್ನು ಬೀಳ್ತಾ ಇದೆ, ಬಟ್ ಜಸ್ಟ್ ಎಕ್ಸಿಸ್ಟಿಂಗ್. వేరే తోటి చేస్తాంరా ಮೀಸೆ ತಗಿಲೇಬೇಕು ಇವತ್ತು. వేరేతో నేనే తీపిస్తాను రా. ఇది 2 సెకండ్ చెప్తాడా. మదర్ ప్రామిస్ 2 సెకండ్ ನೋಡಿ ಮಾಡಿಸ್ಕೊಬಿಡು. ಕಮಾನ್ ಗಿರೀಶ್ ಕಮಾನ್. నేనేం చేసేది నువ్వు కిర్చాడతా అందరూ చూస్తారు. ಟೀ ಕುಡ್ಕೊಬೇಡ ನಡಿಯಪ್ಪ. ಮಳೆ ಬರುತ್ತಿದೆ. ಇರೋ ದಕ್ಷ ಇರಲಿ. ಟೀ ಶರ್ಟು RCB. ಬೀಯಿಂಗ್ RCB ಫ್ಯಾನ್ ನಾನು ಹೇಳ್ತಾ ಇದ್ದೀನಿ, BCCI ಮಾಡುತ್ತೆ, ಸ್ಕ್ಯಾಮ್ ಹೊಡೆಯುತ್ತೆ, ಬುಕ್ಕೀಸ್ ಜೊತೆ ಹೇಳಿ GT ಗೆಲ್ಲಿಸುತ್ತೆ. ಇದು ನಾನು ಬರ್ಕೊಡ್ತೀನಿ. ದಿಸ್ ಇಸ್ ಅವರ್ ಡಾಗ್ಸ್ 10 ವರ್ಷ ಭವಿಷ್ಯವಾಣಿ. IPL ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾಳೆ GT ಗೆಲ್ಲುತ್ತೆ. ಗಿರೀಶ್ ಯಾರು ಗೆಲ್ತಾರೆ? RCB GT ಯಾರು ಗೆಲ್ಲಿ. ದಿಸ್ ಗೈಸ್ ಲೆಫ್ಟ್ ಹೋಪ್ಸ್ ಇನ್ ಲೈಫ್. ಮೀಸೆ ತೆಗ್ದಿ ಕೇಳಿಸ್ತಾವ ಹೇಳತ್ತಾಗ 2 ವರ್ಷ ಬ್ಯಾನು. ಯಾರು ರೆಕಾರ್ಡ್ ಬೀಟ್ ಮಾಡಕ್ಕಾಗಲ್ಲ ಅದು. 2 years ಬ್ಯಾನ್. 2 years ಬ್ಯಾನ್. 2 years ಅಲ್ಲಿ ಏನ್ ಕಿತ್ತಿದ್ರಿ ನೀವು? ಏನ್ ಕಿತ್ತೋದಲ್ಲ ಇಂಪಾರ್ಟೆಂಟ್, ಬ್ಯಾನ್ ಆಗಿದೆ ಇಂಪಾರ್ಟೆಂಟ್. ನೀವೇನ್ ಕಿತ್ತಿದ್ರಿ? ನಾಳೆ RCB ಗೆಲ್ಲುತ್ತೆ. ಬಾಯ್ 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 ಬಾಯ್. ನಾಳೆ GT ನೇ ಗೆಲ್ಲುತ್ತೆ. ಓಕೆ ಬ್ರೋ, ಬಾಯ್ ಬಾಯ್. ನಾಳೆ GT ಗೆಲ್ಲುತ್ತಾ RCB ಗೆಲ್ಲುತ್ತಾ? ಥೂ, ಜಾಸ್ತಿ ಮಾಡಬೇಕು, ಇಲ್ಲಾಂದ್ರೆ ನನ್ನ ಮುಖ ಕಾಣಿಸಲ್ಲ, ನಿಂದು ಕಾಣಿಸಲ್ಲ, ಅದು ಬೇರೆ ವಿಷಯ. ಸೊ ಯಾ, ಕಂಪ್ಲೀಟ್ ಟೀ, ಫುಲ್ ಚಿಕನ್, ಎವ್ರಿಥಿಂಗ್ ಬ್ಯಾಟಿಂಗ್ ಡನ್. ಎಲ್ಲರೂ ಹೋದ್ರು. ನಮ್ಮ ತರುಣ್ ಹಂಗೆ ಟಾಪ್ ಮಾಡಿಬಿಟ್ಟು ಬಾಯ್. ವಿಲ್ ಆಲ್ಸೋ ಲೀವ್. ಸೊ ಎನಿವೇ ತರುಣ್, ಸಿ ಯು. ಬಾಯ್ ಬಾಯ್ ಬಾಯ್. Guys, I am back home. I reached home ಆರಾಮ್ಸೆ. ಮಳೆ ಇನ್ನೂ ಬರ್ತಾ ಇದೆ, ಮಳೆ ಇನ್ನೂ ನಿಂತೋಗಿಲ್ಲ. ಸೊ ಬೆಳಗ್ಗೆ ಆಗಿದ್ದು ಈ ಲೆವೆಲ್ ಫುಲ್ಲು GTದು ಸ್ಟ್ಯಾಂಡು, ಗಾಡಿ ಸ್ಟಾರ್ಟ್ ಆಗದೆ ಇರೋದು, ಫುಲ್ BT ಆಗಿತ್ತು. ಬಟ್ ವೆನ್ ಯು ಹ್ಯಾಂಗ್ ಅರೌಂಡ್ ವಿತ್ ಯುವರ್ ಫ್ರೆಂಡ್ಸ್, ದಟ್ ಟು ಸ್ಕೂಲ್ ಫ್ರೆಂಡ್ಸ್ ಹೂ ಯು ನೋ ಫ್ರಮ್ ಅ ಲಾಂಗ್ ಟೈಮ್, ಅದೊಂಥರ ನಮ್ಮ ಹುಡುಗರಿಗೆ ಮನ್ಸಿಗೆ ಒಂಥರ ನೆಮ್ಮದಿ ಇದ್ದಂಗೆ. ಈವ್ನಿಂಗ್ ಆಗ್ತಿದ್ದಂಗೆ ಹುಡುಗರ ಜೊತೆ ಹೋಗಿ ಲೈಟ್ ಆಫ್ ಆಗೋಯ್ತು. ಶೇಟ್, ಯಾಕೆ ಕಳಿಸ್ತೀರಾ ಈಗ? I'll see you in the next video. See you. Bye-bye.